ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಜು ಯಾರು ಅನ್ನೋ ಸತ್ಯ ಸಾಕ್ಷಿಗೆ ಗೊತ್ತಾಯ್ತಾ? ರಾಜುವಿನ ಖುಲ್ಲಾ ಸ್ಟೋರಿ ಹೋಗ್ಬಿಟ್ಟದ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಯುವಿನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಅದಿತಿ ಬಂದದಾಳಿ, ಅದಿತಿ ಮತ್ತು ಯುವಿನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಅಗ್ನಿ ಕೂಡ ಸಾಕ್ಷಿ ಜೊತೆ ಕಲ್ಲರ್ವ ಅಂತಕ್ಕಂಥ ಜಾಗಕ್ಕೆ ಬಂದಿದ್ದಾರ. ಅಲ್ಲಿ ಸಾಕ್ಷಿ ಕೂಡ ಅದಿತಿಯ ಪ್ರೀತಿ ಮಾಡ್ತಿರ್ತಕ್ಕಂಥ, ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನನ್ನು ಭೇಟಿ ಮಾಡೋದಕ್ಕೆ ಅಗ್ನಿ ಜೊತೆ ಹೋಗ್ಬೇಕಾಗತ್ತೆ. ಬಟ್ ಅಗ್ನಿ ಮಾತ್ರ ಸಾಕ್ಷಿಯನ್ನ ಬಿಟ್ಟು ತಾನೊಬ್ಬನೇ ಹೋಗ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಇದರ ನಡುವೆ ಇಲ್ಲಿ ಸಾಕ್ಷಿ ಕಾರಲ್ಲಿ ಕುಳಿತಿರ್ಬೇಕಿದ್ರೆ ರಾಜು ಒಳ ಹೋಗೋದನ್ನ ಗಮನಿಸ್ತಾರೆ. ಹಾಗಾಗಿ ರಾಜು ಇದ್ದಾಗ ಆಯ್ತಲ್ಲ ಅಂತ ಅನ್ಕೊಂಡಂತ ಸಾಕ್ಷಿ ಒಳಗಡೆ ಹೋಗ್ತಾರೆ. ಫೋನ್ ಮಾಡಿದಾಗ ರಾಜು ಕೂಡ ಕಾಲ್ ಪಿಕ್ ಮಾಡ್ತಾರೆ. ತದನಂತರ ಇಲ್ಲಿ ರಾಜು ಮಾತನಾಡ್ತಿರೋದು ಯಾವುದು ಕೂಡ ಇಲ್ಲಿ ಸಾಕ್ಷಿಗೆ ಕೇಳಿಸೋದಿಲ್ಲ. ಸಾಕ್ಷಿ ಮಾತಾಡ್ತಿರೋದು ಯಾವುದು ಕೂಡ ರಾಜುಗೆ ಕೇಳಿಸುವುದಿಲ್ಲ. ಇದರ ನಡುವೆ ಒಳಗಡೆ ಹೋದಂತಹ ಸಾಕ್ಷಿ ಎಲ್ಲಾ ಕಡೆ ಹುಡುಕ್ತದಾಳಿ, ಬಟ್ ರಾಜು ಎಲ್ಲೂ ಮಾತ್ರ ಕಾಣಿಸ್ತಿಲ್ಲ. ಬಟ್ ಅಗ್ನಿಗೆ ಜೊತೆ ಆಗ್ತಾಳೆ ಸಾಕ್ಷಿ. ಜೊತೆಗೆ ಯಾರನ್ನ ಹುಡ್ಕೊಂಡು ಬಂದೆ ಅಂತ ಹೇಳಿ ಅಗ್ನಿ ಕೇಳಿದಾಗ ರಾಜು ಅನ್ನೋರನ್ನ ಹುಡ್ಕೊಂಡು ಬಂದೆ ಅಂತ ಸಾಕ್ಷಿ ಹೇಳ್ತಾಳೆ. ವ್ಯಕ್ತಿ ಹೇಗಿದ್ದಾನೆ ಅಂತ ಹೇಳಿ ಎಕ್ಸ್ಪ್ಲೇನ್ ಅನ್ನ ಕೂಡ ಮಾಡ್ತಾಳೆ. ಆದರೆ ಅವಳು ಹೇಳ್ತಿರೋದಕ್ಕೂ ಅದಿತಿ ಮದುವೆ ಆಗಬೇಕಾಗಿರೋ ಹುಡುಗ ಇವಿಗೂ ಯಾವುದೇ ರೀತಿ ಮ್ಯಾಚ್ ಆಗ್ತಿಲ್ಲ. ಯಾಕಂದರೆ ಜುಬ್ಬಾ ಹಾಕಲ್ಲ, ಘಟ ಬಿಟ್ಟಿರೋದು ನಿಜ, ತಲೆ ಕೂದು ಕ್ಲೀನ್ ಆಗಬಾರ್ಚಲ್ಲ, ಜುಟ್ಟು ಕಟ್ತಾರೆ, ಈ ರೀತಿಯಾಗಿ ಎಲ್ಲ ಕೂಡ ತುಂಬಾ ಸಿಂಪಲ್ ಆಗಿರೋ ಹುಡುಗ ಅಂತ ಸಾಕ್ಷಿ ಹೇಳಿದ್ರೆ ಈ ಹುಡುಗ ತುಂಬಾ ಲಕ್ಸುರಿಯಸ್ ಆಗಿದ್ದಾರೆ. ಹಾಗಿದ್ರೆ ಅದೇ ಬೇರೆ ಇದೇ ಬೇರೆನಾ ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ. ಆತ ಮತ್ತು ಈತ ಇಬ್ರು ಕೂಡ ಒಬ್ರೇನೆ. ಆದರೆ ಇಲ್ಲಿ ಅದಿತಿ ಇಷ್ಟಪಡ್ತಿರೋ ಯುವಿ ಬೇರೆದೇ ಸ್ಟೈಲ್ನಲ್ಲಿದ್ದಾರೆ. ಆ ಕಡೆ ಸಾಕ್ಷಿನ ಇಷ್ಟಪಡ್ತಿರೋ ರಾಜು ಕೂಡ ಬೇರೆದೇ ಸ್ಟೈಲ್ನಲ್ಲಿದ್ದಾರೆ. ಫೈನಲಿ ಇಬ್ರು ಒಬ್ರಿ ಆದ್ರೂ ಕೂಡ ಇಲ್ಲಿ ನಾಟಕ ಮಾಡ್ತಿದ್ದಾರೆ ರಾಜು. ಹಾಗಿದ್ರೆ ಯಾಕೆ, ಏನು ನಿಜವಾಗ್ಲೂ ಆತ ಶ್ರೀಮಂತನ ಅಥವಾ ಯಾವುದೇ ರೀತಿಯ ದುಡ್ಡು ಇಲ್ಲದೆ ಬೇರೆ ಯಾರೋ ಮಾತು ಕಟ್ಕೊಂಡು ಬಂದು ಅದಿತಿನ ಮದುವೆ ಆಗೋದಕ್ಕೆ ಬಂದಿದ್ದಾನೆ ಅನ್ನೋ ಒಂದು ವಿಷಯ ಅರಿವಿಲ್ಲಾಗಬೇಕಾಗ್ದ. ಇದರ ನಡುವೆ ಇಲ್ಲಿ ಸಾಕ್ಷಿ ರಾಜುವನ್ನ ಹುಡ್ಕೊಂಡು ಬಂದು ಅಗ್ನಿಯನ್ನ ಭೇಟಿಯಾದ ನಂತರ ಇಲ್ಲಿ ಅಗ್ನಿ ಸರಿ ಆಯಿತು, ನೀನು ಯಾರು ಫ್ರೆಂಡ್ ಅಂತಿದ್ಯಲ್ಲ ಅವನ್ನ ಹುಡ್ಕೊಂಡು ನಿಂತಿರು, ನಾನು ಹೋಗ್ತೀನಿ ಅಂತ ಹೇಳಿ ಕಾರ್ ಕೀಯನ್ನ ತೆಗೆದುಕೊಂಡು ಅಗ್ನಿ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಅದಿತಿ ಜೊತೆ ಯುವಿ ಮಾತನಾಡ್ತಾರೆ. ಆಗ ಗೊತ್ತಾಗತ್ತೆ ಯುವಿ ಬೇರೆ ಯಾರು ಅಲ್ಲ, ಸಾಕ್ಷಿನ ಪ್ರೀತಿ ಮಾಡ್ತಿರ್ತಕ್ಕಂಥ ರಾಜು ಅಂತ ಹೇಳಿ. ನಾನು ಇಲ್ಲೇ ಇದ್ದೀನಿ, ಭೇಟಿ ಮಾಡ್ತೀನಿ ಅಂತ ಹೇಳಿ ಯುವಿ ಹೇಳ್ತಾರೆ. ಅದಿತಿ ಕೂಡ ಯುವಿಯನ್ನ ಹುಡುಕ್ತಾ ಇದ್ರೆ ಇದ್ದ ಕಡೆ ಸಾಕ್ಷಿಗೆ ಮಗದೊಮ್ಮೆ ರಾಜು ಕಾಲ್ ಮಾಡ್ತಾರೆ. ನನಗಾಗ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ ಹೇಳಿ ಏನು ವಿಷಯ ಅಂದಾಗ, ನಾನು ನಿಮ್ಮನ್ನು ಈ ಜಾಗದಲ್ಲಿ ನೋಡಿದಾಗ ಆಯಿತು ಅಂದಾಗ ಗಾಬರಿ ಬಿದ್ದುಬಿಡ್ತಾರೆ ಇಲ್ಲಿ ರಾಜು. ಏನಪ್ಪ ನನ್ನ ನೋಡಿದ್ರ ಅಂತ ಹೇಳಿ, ಮತ್ತೆ ಯಾವ ಜಾಗದಲ್ಲಿದ್ರ ನೀವು ಅಂತ ಹೇಳಿ ಸಾಕ್ಷಿ ಮತ್ತೆ ಕ್ರಾಸ್ ಚೆಕನ್ನು ಮಾಡೋದಕ್ಕೆ ಮುಂದಾದಾಗ, ಯಾಕ್ರಿ ನನ್ನ ಮೇಲೆ ಡೌಟಾ ನಿಮಗೆ, ಅದೇ ಕಾರಣ ಕೇಳ್ತಿದ್ರಾ ಅಂದಾಗ, ಅಯ್ಯೋ ಇಲ್ಲ ನಾನು ನಿಮ್ಮ ಜೊತೆ ಬೇರೆದೇ ವಿಷಯ ಮಾತಾಡಬೇಕಾಗತ್ತು, ನಾನು ಬೆಳಿಗ್ಗೆ ನಿಮ್ಮ ಜೊತೆ ಆ ರೀತಿ ಮಾತಾಡಬಾರ್ದಿತ್ತು, ನಾನು ಮಾತಾಡಿದ್ದಕ್ಕೆ ಕಾರಣ ವಿನಾಕಾರಣ ನಾನು ಮಾತಾಡ್ಬಿಟ್ಟೆ. ಯಾಕಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿದೆ, ಆದರೆ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಭಾವನೆ ಇಲ್ಲ. ಹಾಗಾಗಿ ನಾನೇನಾದರೂ ನಿಮ್ಮ ಜೊತೆ ಒಳ್ಳೆ ರೀತಿ ಮಾತಾಡಿದ್ರೆ ನೀವು ಅದನ್ನು ಬೇರೆ ರೀತಿ ತಪ್ಪು ತಿಳ್ಕೊಬಹುದೇನೋ ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ರೀತಿ ಮಾತಾಡ್ಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಅಂತ ಹೇಳಿದಾಗ, ಪರವಾಗಿಲ್ಲ ಬಿಡಿ, ನಾನೇನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ರಾಜು ಹೇಳ್ತಾರೆ. ಅಷ್ಟರಲ್ಲಿ ಅಗ್ನಿ ಅಲ್ಲಿಗೆ ಬರ್ತಾರೆ. ಅಗ್ನಿನ ನೋಡಿದ್ದೆ ಒಂದು ಕ್ಷಣ ಸ್ಟನ್ ಆಗಿಬಿಡ್ತಾರೆ ಯುವಿ. ತದನಂತರ ನೋಡಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡಲ, ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಏನಪ್ಪ ಇದ್ದಕ್ಕಿದ್ದಾಗೆ ಕಾಲ್ ಕಟ್ ಮಾಡಿಬಿಟ್ರಲ್ಲ, ಏನಿರಬಹುದು ಅಂತ ಸಾಕ್ಷಿಗೆ ಅನಿಸುತ್ತೆ. ಅಷ್ಟರಲ್ಲಿ ಇಲ್ಲಿ ಅಗ್ನಿಯನ್ನು ನೋಡ್ದಂಥ ಯುವಿ, ಇಷ್ಟು ದಿನ ಆಗಿತ್ತು ಅಗ್ನಿ, ಏನಿದು ಇಷ್ಟು ಸ್ಲಿಮ್ ಆಗಿಬಿಟ್ಟಿದ್ದೀರಾ, ತುಂಬ ಚೆನ್ನಾಗಿ ಆಗಿಬಿಟ್ಟಿದ್ದೀರಾ ಅಂತೆಲ್ಲ ಹೇಳಿದಾಗ ಇಲ್ಲಿ ಅಗ್ನಿ ಮೌನವಾಗಿ ಮಾತನಾಡ್ತಿದ್ದಾರೆ. ಬಟ್ ಯಾವುದೇ ಮಾತು ಕೂಡ ಇಲ್ಲಿ ಯುವಿಗೆ ಅರ್ಥ ಆಗ್ತಿಲ್ಲ. ಹೌದು ಅದಿತಿಯಲ್ಲಿ ಅಂತ ಕೇಳಿದಾಗ ಅಲ್ಲಿದ್ದಾಳಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ. ಈ ಕಡೆ ಅಗ್ನಿಗೆ ಅನ್ಸುತ್ತೆ, ಅಯ್ಯೋಯ್ಯೋ ನಾನು ಮಾತಾಡ್ತಿರೋದು ಯಾವುದು ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ, ಸಾಕ್ಷಿನೇ ಬೇಕು ಅಂತ ಅನ್ಸುತ್ತೆ, ಆ PAನೇ ಕರೆಯೋಣ, ಅವಳೇ ಸರಿ ನಾನು ಮಾತಾಡೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವ್ರಿಗೆ ಕನ್ವೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅಗ್ನಿ ಸಾಕ್ಷಿನ ಕರೆಯೋದಕ್ಕೆ ಮುಂದಾದಾಗ, ಏನು ಅದಿತಿನ ಕರೀತಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಇಲ್ಲ ನಿಮಗೆ ಮೆಸೇಜ್ ಮಾಡ್ತಿದ್ದೀನಿ ನೋಡಿ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ನನಗೆ ಗಂಟ್ಲು ಕೆಟ್ಟಿದೆ, ಹಾಗಾಗಿ ಮಾತಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಬರೆದಿರ್ತಾರೆ ಇಲ್ಲಿ ಅಗ್ನಿ. ಹೌದಾ, ಸರಿ ಆಯ್ತು
ಆಯ್ತು ಬಿಡಿ, ಹಾಗಿದ್ರೆ ಅದಿತಿನಿ ಹೋಗಿ ಭೇಟಿ ಮಾಡ್ತೀನಿ. ಎಲ್ಲಿ ಅದಿತಿ ಅಂತಿದ್ದಾಗೆ ಬರ್ತಾಳೆ, ಇಲ್ಲೇ ಇದ್ದಾಳೆ, ನಿಮ್ಗೋಸ್ಕರನೇ ಹುಡುಕ್ತಿದ್ಲು ಅಂತ ಅಗ್ನಿ ಹೇಳಿ ಸಾಕ್ಷಿಗೆ ಕರೆ ಮಾಡುವುದಕ್ಕೆ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಯುವಿ ನಾನೇ ಹೋಗಿ ಅದಿತಿನ ಭೇಟಿ ಆಗ್ತೀನಿ ಅಂತ ಹೊರಟು ಬಿಡ್ತಾರೆ. ಎತ್ತ ಕಡೆ ಸಾಕ್ಷಿಯನ್ನ ಅದಿತಿ ಭೇಟಿ ಆಗಿದೆ. ಸಾಕ್ಷಿ ಇಲ್ಲಿ ಇದೆಯಾ ಅಂತ ಹೇಳಿದಾಗ, ಹೌದು ನನ್ನ ಫ್ರೆಂಡ್ ನೋಡಿದಾಗ ಆಯ್ತು ಹಾಗಾಗಿ ಬಂದೆ ಅಂದಾಗ ನೀನು ಕೂಡ ಬರ್ಬೇಕಿತ್ತಲ್ವಾ ಅಗ್ನಿ ಅಣ್ಣನ ಜೊತೆ, ಯಾಕೆ ಅಗ್ನಿ ಅಣ್ಣನೇ ಹೇಳಿದ್ರು ಅನ್ಸುತ್ತೆ ನೀನು ಬರಬೇಡ ಅಂತ ಅಲ್ವಾ ಅಂದಾಗ, ಇಲ್ಲ ಆ ರೀತಿ ಏನಿಲ್ಲ, ಸುಮ್ಮನೆ ನೀನೇ ವಿನಾಕಾರಣ ಏನೇನೋ ಅನ್ಕೋತಿದ್ಯಾ ಅಂತ ಹೇಳಿ ಸಾಕ್ಷಿ ಸುಳ್ಳು ಹೇಳ್ತಾರೆ. ಸರಿ ಆಯ್ತು ಬಾ, ನಿನ್ಗೆ ಯುವಿನ ಪರಿಚಯ ಮಾಡಿಕೊಡ್ತೀನಿ ಅಂತ ಅದಿತಿ ಹೇಳಿದಾಗ, ಬೇಡ ಇನ್ನೊಮ್ಮೆ ಬರ್ತೀನಿ ಅಂದಾಗ, ಇಲ್ಲ ನೀನು ಬರಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಗ್ನಿ ಅಲ್ಲಿಗೆ ಬರ್ತಾರೆ. ಅಗ್ನಿ ಬಂದಿದ್ದೆ, ಏನಿದು ಇವಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಂದಾಗ, ಯುವಿನ ಭೇಟಿ ಮಾಡಿಸೋದಕ್ಕಣ. ಎಲ್ಲಿ ಯುವಿ ಅಂದಾಗ ಬರ್ತಿದ್ದಾರೆ. ಇವಳು ಯಾಕೆ ಇಲ್ಲಿಗೆ, ಸುಮ್ಮನೆ ಶಿವನ್ ಪೂಜೆಲಿ ಕರಡಿ ಬಿಟ್ಟಾಗ ನನ್ನ ಜೊತೆ ಬರ್ತಾಳ್ ಬಿಡು, ನನಗೂ ಇವಳಿಗೂ ತುಂಬ ಕೆಲಸ ಇದೆ, ನಾವಿಬ್ರು ಹೋಗಬೇಕು ಅಂತ ಹೇಳಿ ಅಗ್ನಿ ಹೇಳ್ಬಿಡ್ತಾರೆ. ಇತ್ತ ಕಡೆ ಅದಿತಿಗೆ ಅಣ್ಣ ಏನು ಹೇಳಿದ್ದು ಅರ್ಥ ಆಗೋದಿಲ್ಲ. ಬಟ್ ಆದರೂ ಸಾಕ್ಷಿ ಅದನ್ನು ಅರ್ಥ ಮಾಡಿಸ್ತಾರೆ. ನಾನೇನು ಶಿವನ್ ಪೂಜೆ ಕರಡಿ ಬಿಟ್ಟಾಗ ಇವ್ರ ಮಧ್ಯೆ ಇರೋದಿಲ್ಲ ಅಂತ ಹೇಳಿದ್ದೆ. ಇಲ್ಲಿ ಸಾಕ್ಷಿ ಅದಿತಿಗೆ ಹೇಳಿ ಅಲ್ಲಿಂದ ಅಗ್ನಿ ಜೊತೆ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಅದಿತಿ ಮತ್ತು ಯುವಿಯ ಭೇಟಿ ಆಗತ್ತೆ. ಯುವಿಯನ್ನ ನೀವು ಯಾವಾಗ ಬರೋದು ಮನೆಗೆ, ಮನೆಯವ್ರು ಎಲ್ಲರೂ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂದಾಗ, ಸಮಯ ಬಲ್ಲಿ, ಈಗ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ, ಖಂಡಿತ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಅಂತ ಹೇಳ್ತಿದ್ದಾರೆ. ಯಾವ ಪ್ರಾಜೆಕ್ಟ್ ಅಪ್ಪ ಅಂತ ಅಂದ್ಕೊಂಡ್ರೆ ಅದು ಬೇರೆ ಯಾವುದೇ ರೀತಿ ಪ್ರಾಜೆಕ್ಟ್ ಅಲ್ಲ, ಸಾಕ್ಷಿ ಪ್ರಾಜೆಕ್ಟ್ ಆಗಿದೆ. ಇಟ್ ಮೀನ್ಸ್ ಇಲ್ಲಿ ಸಾಕ್ಷಿಯನ್ನು ಲವ್ ಮಾಡ್ತಿದ್ದಾರೆ, ಆ ಒಂದು ಲವ್ ಸಕ್ಸಸ್ ಆಗಬೇಕು, ಅದಾದ ನಂತರ ಬರ್ತೀನಿ ಅನ್ನೋದನ್ನು ಇಲ್ಲಿ ಪ್ರಾಜೆಕ್ಟ್ ರೀತಿಯಾಗಿ ಇಲ್ಲಿ ಯುವಿ ಅದಿತಿ ಹತ್ರ ಹೇಳ್ತಿರೋದು. ಇಲ್ಲಿ ಅವರು ಯಾವುದೋ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅದಿತಿ ಮತ್ತು ಅಗ್ನಿ ಅಂದ್ಕೊಂಡಿದ್ದಾರೆ. ಈತ ಅಗ್ನಿ ನೋಡಿರ್ತಕ್ಕಂಥ ಹುಡುಗ ಆಗಿದ್ದಾರೆ. ಆದರೆ ನಿಜವಾಗ್ಲೂ ಇಂಥ ಹುಡುಗನನ್ನ ಅಗ್ನಿ ಹೇಗೆ ನೋಡಿದ್ರು ಅದಿತಿಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಸಾಕ್ಷಿ ಚಿಕ್ಕಮ್ಮ ರಾಜುವನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಮಕ್ಕಳೇ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಾರೆ. 15,000 ಸಿಗುತ್ತಮ್ಮ, ಬೇರೆಯವ್ರ 15,000 ಕೊಡ್ತಾರೆ, ನೀನು ಯಾಕೆ ಇವ್ನಿಗೆ 10,000 ಕಿರ್ಸ್ಕೊಂಡಿದ್ಯಾ, 5,000 ನಷ್ಟ ಆಗ್ತದೆ ಅಂತ ಮಕ್ಕಳೇ ಹೇಳಿದಾಗ, 5,000 ಹೋದ್ರೂ ಪರವಾಗಿಲ್ಲ, ರಾಜುನ್ ಮಾತ್ರ ಕಳಿಸೋದಿಲ್ಲ, ಅವನು ಟ್ರಂಪ್ ಕಾರ್ಡ್ ನನಗೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಮಕ್ಕಳಿಗೆ ಶಾಕ್ ಆಗಿಬಿಡುತ್ತೆ. ಬಿಕಾಸ್ ಸಾಕ್ಷಿ ಅತ್ತೆಗೆ ರಾಜು ಏನು ಅನ್ನೋ ಸತ್ಯ ಗೊತ್ತಾಗಿದೆ, ಅದೇ ಕಾರಣಕ್ಕೆ ಅವರು ಈ ರೀತಿ ನಡ್ಕೋತಿರೋದು. ಇತ್ತ ಕಡೆ ಮಲ್ಲಿಕಾ ಅದಿತಿ ಮದುವೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಮಕ್ಕಳು ಇಬ್ರು ಕೂಡ, ಏನಿದಮ್ಮ ನೀನು ಅದಿತಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ, ಅವತ್ತು ಮದುವೆ ಮುರಿದು ಇವತ್ತು ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಇದ್ದಲ್ಲಿ ಇದೆಯಾ ಮದುವೆ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಅರ್ಥ ಆಗೋದಿಲ್ಲ ನಿಮ್ಮಮ್ಮ ಏನು ಅಂತ, ಇನ್ನೂ ಕೂಡ ನಿಮಗೆ ಬುದ್ಧಿ ಬರಬೇಕಾಗಿದೆ ಅಂತ ಹೇಳಿ ಮಲ್ಲಿಕಾ ಹೊರಡ್ತಾರೆ. ಹಾಗಿದ್ರೆ ಇಲ್ಲಿ ಮಲ್ಲಿಕಾನೇ ಅಗ್ನಿಯ ತಂಗಿ ಅದಿತಿಯನ್ನ ಮದುವೆ ಆಗೋದಕ್ಕೆ ಯುವಿನ ಬಿಟ್ಟಿರೋದಾ, ಯುವಿ ಮಲ್ಲಿಕಾ ಪರವಾಗಿ ಕೆಲಸ ಮಾಡ್ತಿರೋದಾ, ಏನಿರಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿ